ನಾವು ರೋಡ್ ಟು ವರ್ಲ್ಡ್ ಕಪ್ ಆಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ವರ್ಲ್ಡ್ ಕಪ್ ಕಾಣ್ತಾ ಇದೆ. 1975 ಟು 2019 ನಾವು ಆಡೋಕ್ಕಾಗಲ್ಲ, ಪೇಡ್. ಮುಂದಿನ ದಿನಗಳಲ್ಲಿ ಫ್ರೀಯಲ್ಲಿ ಸಿಗ್ಬೋದು. ಈಗ ನಾವು ಯಾವುದರಿಂದ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಾಗ್ತಿಲ್ವಲ್ಲ. ಸರಿ, ನಾವೇನು 90s ಕಿಡ್ಸ್ ಅಲ್ಲ, 2000 ಕಿಡ್ಸ್. ಸೊ ನಾವು 2000ಇಂದ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇರುವ 1996ಇಂದ ಸ್ಟಾರ್ಟ್ ಮಾಡೋ. ಓಕೆ, 2003ಇಂದ ಸ್ಟಾರ್ಟ್ ಮಾಡ್ಬೋದು, ಬಟ್ 2003, 7, 15, 11 ಹಿಂಗೆ 4 ಆಗುತ್ತೆ, 5 ಆಡೋಣ. ಸೊ 1996ಇಂದ ಸ್ಟಾರ್ಟ್ ಮಾಡೋಣ. ಪ್ಲೇಯರ್ಸ್ ನೇಮ್ ಯಾರ್ಯಾರಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ನೋಡೋಣ. ಸಚಿನ್ ತೆಂಡೂಲ್ಕರ್ ಇರ್ತಾರೆ. ಕೆನ್ಯಾ ವರ್ಸಸ್ ಇಂಡಿಯಾ ಫಸ್ಟ್ ಮ್ಯಾಚ್, 10 ಓವರ್ಸ್ ಮ್ಯಾಚ್ ಇದು. ಆ್ಯಂಡ್ ಸ್ವಲ್ಪ ಮಳೆ ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಿಲ್ದಿದ್ರೆ ಇದರಲ್ಲಿ ನೋಡಿ. ತೆಂಡೂಲ್ಕರ್, ನವಜೋತ್ ಸಿಂಗ್ ಸಿದ್ದು ಅವರಿದ್ದಾರೆ, ಮಾಂಜ್ರೇಕರ್, ಅಜರುದ್ದೀನ್, ವಿನೋದ್ ಕಾಂಬ್ಳಿ, ಅಜಯ್ ಜಡೇಜಾ. ಓಹೋ. ಸೊ ನಂಗೆ ಗೊತ್ತಿಲ್ಲ ಇವರು ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ, ಯಾಕಂದರೆ ನಾವು 90s ಕಿಡ್ಸ್ ಅಲ್ಲ. ಸ್ಪಿನ್ನರ್ ಯಾರು, ಪೇಸರ್ ಯಾರು ಅಂತಲೇ ನಂಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗ್ತಿಲ್ಲ. ಜರ್ಸಿ ತುಂಬ ಚೆನ್ನಾಗಿದೆ. ಹೆಡ್ಸ್ನ ತಗೊಂಡು ನಾವೇನಾದರೆ ಚೇಸಿಂಗ್ ಮಾಡೋಣ. ಆ್ಯಂಡ್ ವಿ ವುಡ್ ಲೈಕ್ ಟು ಬೌಲ್ ಫಸ್ಟ್. ಏನು ಬರೀ 60, ಕೆನ್ಯಾ ವೀಕ್ ಟೀಮ್, ಬರೀ 60ಸಲ್ಲೇ ಇದೆ ರೇಟಿಂಗ್. ನ್ಯಾಷನಲ್ ಆ್ಯಂಥಮ್ ಐ ಥಿಂಕ್ ಸ್ಕಿಪ್ ಮಾಡೋಣ. ಕುಂಬ್ಳೆ ಅವರಿದ್ದಾರೆ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್. ಓಕೆ, ಸಚಿನ್ ತೆಂಡೂಲ್ಕರ್, ಅಜಯ್ ಜಡೇಜಾ ಅವರಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ರವೀಂದ್ರ ಜಡೇಜಾ ಹೆಂಗೆ ಆಡ್ತಿದ್ದಾರೆ ಅಂತ ಗೊತ್ತು, ಈ ಜಡೇಜಾ ಅವ್ರು ಹೆಂಗೆ ಆಡ್ತಾರೆ ಬನ್ನಿ ನೋಡೋಣ. 10 ಓವರ್ಸ್ ಪರ್ ಆದರೆ ಓವರ್ಸ್ ಕಡಿತವಾಗುವ ಸಾಧ್ಯತೆ ಇದೆ, ಯಾಕೆಂದರೆ ಮಳೆ ಬರುವ ಸಾಧ್ಯತೆ ಕೂಡ ಇದೆ. ಇವರು ಫಾಸ್ಟ್ ಬೌಲರಾ? ಆ್ಯಂಡ್ ಇಟ್ ಗೋನ್ ಫಾರ್ ವೈಡ್. ಅಜಯ್ ಜಡೇಜಾ ಅವ್ರು ಫಾಸ್ಟ್ ಬೌಲರ್, ನಾನು ಸ್ಪಿನ್ನರ್ ಅಂತ ಅಂದ್ಕೊಂಡಿದ್ದೆ, ನಮ್ಮ ರವೀಂದ್ರ ಜಡೇಜಾ ಅವ್ರ ಥರ. ನಾಟ್ ಅ ಗುಡ್ ಸ್ಟಾರ್ಟ್ ಫಾರ್ ಟೀಮ್ ಇಂಡಿಯಾ. ಮತ್ತೊಂದು ವೈಡ್ ಹೋಗ್ಬೋದಾ ಇದು? ಶಿಟ್. ಈ ಸರಿ ಗ್ಯಾಪಲ್ಲಿ ಹೊಡೆಯೋ ಪ್ರಯತ್ನ ಆದರೆ ಕನೆಕ್ಟ್ ಆಗಲಿಲ್ಲ. KOT ಏನು ಹೆಸರೇ ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಇದೆ. ಈ ಸರಿ ಯಾರ್ಕ್ ಹಾಕೋ ಪ್ರಯತ್ನ, ನೋಡೋಣ ಏನಾಗುತ್ತೆ ಅಂತ. ಗೊತ್ತಿತ್ತು 10 ಓವರ್ಸ್ ಮ್ಯಾಚ್ ಅಂದರೆ ಆಬ್ವಿಯಸ್ಲಿ ಫಸ್ಟ್ ಬಾಲಿಂದನೇ ಸ್ಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೊಂದು ಮಿಸ್ ಬಾಲ್. ಈ ಸರಿ ಗ್ಯಾಪಲ್ಲಿ ಹೋಗಲಿಲ್ಲ. ಆ್ಯಂಡ್ ವೇರ್ ಗೋನಾ ಗೋ ದಿಸ್ ನೌ. ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ. ಮತ್ತೊಂದು ಸಿಕ್ಸರ್. ಜಡೇಜಾ ಅವರು ಫಸ್ಟ್ ಓವರಲ್ಲಿ 20 ರನ್ನ ಕನ್ಸೀಡ್ ಮಾಡಿದ್ದಾರೆ. ನಾಟ್ ಅ ಗುಡ್ ಸ್ಟಾರ್ಟ್. ಮತ್ತೊಂದು 6 ಹೋಗೋ ಸಾಧ್ಯತೆ ಕಾಣ್ತಿದೆ. 60 ರೇಟಿಂಗ್ಸ್ ಇದ್ರೂ ಕೂಡ ಏನು ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ ಕೀನ್ಯಾ ಬ್ಯಾಟ್ಸ್ಮನ್ಗಳು. ಈ ಇಂಟರ್ನೆಟ್ನ ಆಫ್ ಮಾಡಬೇಕೀಗ. ಡನ್. ಎಸ್. No, what is this?
ಇದೊಂದು ಹಿಂಸೆ ಆ್ಯಡ್ ಇದು. ಇಲ್ಲಿ ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್. ಎ ಕಪೂರ್ ಅಂದರೆ ಯಾರು? ಅನಿಲ್ ಕಪೂರ್ ಅವರ ಯಾರು ಇವರು? ಎ ಕಪೂರ್ ಅಂದರೆ ಗೊತ್ತಾಗ್ತಿಲ್ಲ, ಸಾರಿ. ಎ ಕಪೂರ್ ಎಲ್ಲೂ ಹೆಸರು ನಾನು. ಗುಡ್ ಸ್ಟಾರ್ಟ್ ಟು ದ ಟೀಮ್ ಆ್ಯಂಡ್ ಡ್ರಿಫ್ಟರ್ ಹಾಕೋ ಪ್ರಯತ್ನ. ಈಗ ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಸ್ಪಿನ್ನರ್ಸಿಂದ ನಾವು ಕಟ್ ಹಾಕಬೇಕು. ಈಗ ನೋಡೋಣ ಏನು ಮಾಡ್ತಾರೆ ಅಂತ. ದ್ಯಾಟ್ಸ್ ಗುಡ್ ಬೌಲಿಂಗ್. ಏಕ್ ವಿಕೆಟ್ ಕಿ ಬಾತ್ ಹೈ ಅಂತ ಹೇಳ್ತಿದ್ದಾರೆ. 1 ವಿಕೆಟ್ ಸಿಗುತ್ತೆ ಈಗ ನೋಡೋಣ. ಆದರೆ ಸಿಕ್ಕಲಿಲ್ಲ, ಡಾಟ್ ಬಾಲ್ ಆಗಿದೆ. ಈ ರಿಯಲ್ ಕ್ರಿಕೆಟಲ್ಲಿ ನಮ್ಮ ರೀಜ್ನಲ್ ಲ್ಯಾಂಗ್ವೇಜಸ್ ಕೂಡ ಕಮೆಂಟ್ರಿಗೆ ಇಡಬೇಕು. ಅಂದರೆ ಹಿಂದಿ ಹೇಗೋ ಇಟ್ಟಿದ್ದಾರೆ, ಹೇಗೋ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ. ರೀಜ್ನಲ್ ಲ್ಯಾಂಗ್ವೇಜಸ್ ಕೂಡ ಇಡಬೇಕು ಮುಂದಿನ ಅಪ್ಡೇಟಲ್ಲಿ. ನನ್ನ ಆಸೆ ಏನಂದರೆ ರೀಜ್ನಲ್ ಲ್ಯಾಂಗ್ವೇಜ್ ಇಡಬೇಕು. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಗುಜರಾತಿ, ಪಂಜಾಬಿ, ಬೆಂಗಾಲಿ ಎಕ್ಸೆಟ್ರಾ ನೆಕ್ಸ್ಟ್ ಭಾಷೆಗಳಿದ್ದಾವೆ ಇಂಡಿಯಾದಲ್ಲಿ. ಅಷ್ಟನ್ನ ಇಟ್ಟರೆ ಒಳ್ಳೆಯದಾಗ್ತಿದೆ. ಯಾಕೆಂದರೆ ಫ್ಯಾನ್ ಬೇಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದರೊಟ್ಟಿಗೆ ಇದು ಕೂಡ ಇಂಡಿಯಾದಲ್ಲಿ ಕೂಡ ಒಂದು ಈಗ ಆಲ್ರೆಡಿ ಪಾಪ್ಯುಲರ್ ಆಗಿದೆ ಇಂಡಿಯಾದ ಗೇಮ್ ಇದು. ಬಟ್ ಸಚಿನ್ ತೆಂಡೂಲ್ಕರ್ ಅವರು ಬಂದಿದ್ದಾರೆ ಈಗ ಬೌಲಿಂಗ್ ಮಾಡೋಕ್ಕೆ. ಸಚಿನ್ ತೆಂಡೂಲ್ಕರ್ ಹೇಳಬೇಕಂದ್ರೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಬ್ಯಾಟಿಂಗ್ ಅಷ್ಟೇ ಅಲ್ಲ, ಬೌಲಿಂಗ್ ಕೂಡ ಒಂದೊಳ್ಳೆ ಸರಿಯಾಗಿದೆ. ಲೆಗ್ ಸ್ಪಿನ್ ಅಂತೆ, ಅವರು ರಿಯಲ್ ಆಗಿ ಆಫ್ ಸ್ಪಿನ್ ಅಂತ ಅಲ್ಲ, ನಂಗೆ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಚಿನ್ ತೆಂಡೂಲ್ಕರ್ ಅವರು ಯಾವ ಬೌಲಿಂಗ್ ಹಾಕ್ತಿದ್ರು? ಸ್ಪಿನ್ನರ್ ಅಂತ ಗೊತ್ತಿದೆ, ಆಫ್ ಸ್ಪಿನ್ನ ಲೆಗ್ ಸ್ಪಿನ್ ಅಂತ ಕಮೆಂಟ್ ಮಾಡಿ. ಇಲ್ಲಿ ಲೆಗ್ ಸ್ಪಿನ್ ಆಗಿ ತೋರಿಸಿದ್ದಾರೆ ಗೇಮಲ್ಲಿ. ಮತ್ತೆ ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ, ಆದರೆ ಈ ಸರಿ ಹೋಗೋ ಸಾಧ್ಯತೆ ಇದೆ. ಆ್ಯಂಡ್ ದ್ಯಾಟ್ಸ್ ಕಮ್ಸ್ ಫಾರ್ 6. ಮತ್ತೆ ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ. ರನ್ ರೇಟ್ ಚೆನ್ನಾಗಿದೆ, 11 ಈಗ. ವೇರ್ ಇಸ್ ಗೋಯಿಂಗ್ ನಾವು. ಗಾಳಿಯಲ್ಲಿ ಚೆಂಡಿತ್ತು, ಕ್ಯಾಚ್ ಹಿಡಿಲಿಕ್ಕಾಗಿಲ್ಲ. ಜಾವಗಲ್ ಶ್ರೀನಾಥ್ ಅವರಿಗೆ ಬಂದಿದ್ದಾರೆ ಬೌಲಿಂಗ್ ಮಾಡೋಕ್ಕೆ. ಪರ್ಫೆಕ್ಟ್ ಬಾಲ್ಗೆ ಬಿದ್ದಿದೆ. ಚುಡಾಸಮ ಸ್ಟ್ರೈಕಲ್ಲಿದ್ದಾರೆ. ಪ್ಲೇಯರ್ ಹೆಸರು ಏನಂತಾನೆ ಗೊತ್ತಿಲ್ಲ. ಆ್ಯಂಡ್ ವೇರ್ ಇಸ್ ಗೋಯಿಂಗ್, ದ್ಯಾಟ್ಸ್ ಗಾನ್. ಶ್ರೀನಾಥ್ ಅವರು, ನಮ್ಮ ಕನ್ನಡಿಗ ಜಾವಗಲ್ ಶ್ರೀನಾಥ್ ಅವರು ಈಗ ಒಂದು ವಿಕೆಟ್ ಉದುರಿಸಿದ್ದಾರೆ. ನಂಗೆ ಗೊತ್ತಿಲ್ಲ ಬ್ಯಾಟಿಂಗ್ ಶಕ್ತಿ ಹೆಂಗಿದೆಯೋ ಇವ್ರದ್ದು ಅಂತ, ಡೆಪ್ತ್ ಹೆಂಗಿದೆ, ಅಥವಾ ಪ್ಲೇಯರ್ಸ್ ಸಚಿನ್ ತೆಂಡೂಲ್ಕರ್ ಒಬ್ಬರನ್ನ ಬಿಟ್ಟರೆ ಯಾರು ಪರ್ಫಾರ್ಮೆನ್ಸೇ ಗೊತ್ತಿಲ್ಲ. ಸೊ ಸ್ವಲ್ಪ ಬ್ಯಾಟಿಂಗ್ ಆಗುವಾಗ ಕಷ್ಟ ಆಗ್ಬೋದು. ರೆಟ್ರೋ ಈಗೇನಾಗುತ್ತೆ ನೋಡೋಣ. ಗ್ಯಾಪಲ್ಲಿ ಹೊಡೆದಿದ್ದಾರೆ, 2 ರನ್ಸ್ ಸಿಗುತ್ತೆ. ಇನ್ನು ಲೈಕ್ ಮಾಡಿದಿದ್ರೆ ಲೈಕ್ ಮಾಡಿ ಗೈಸ್. ಕನ್ನಡದಲ್ಲಿ ನಾವು ಕ್ರಿಕೆಟ್ ಗೇಮಿಂಗ್ನ ಪ್ರೊವೈಡ್ ಮಾಡ್ತೀವಿ. ಹೀಗೆ ಒಂದು ಥ್ರಿಲ್ಲಿಂಗ್ ಮ್ಯಾಚಸ್ಸಿಂದ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ. ನಮಗೂ ದಯವಿಟ್ಟು ಸಪೋರ್ಟ್ ಮಾಡಿ.
ಗೊತ್ತು. ಹಿಂದಿ ಅಥವಾ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ನಾರ್ತ್ ಇಂಡಿಯಾದಲ್ಲಿ ಈ ಗೇಮಿಂಗ್ ಚಾನೆಲ್ಗಳು ಜಾಸ್ತಿ ಇದೆ. ಕ್ರಿಕೆಟಿದ್ದು ರಿಯಲ್ ಕ್ರಿಕೆಟ್ ಇದಿದೆ, ಮತ್ತು ಕ್ರಿಕೆಟ್ 19 ಅಂತ ಇದೆ, ಅದನ್ನು ಕೂಡ ಸ್ಟ್ರೀಮ್ ಮಾಡ್ತಾರೆ. ಸೊ ನಮ್ಮದ್ರಲ್ಲಿ ಯಾರು ಕ್ರಿಕೆಟ್ ಸ್ಟ್ರೀಮಿಂಗ್ ಮಾಡಲ್ಲ ಕನ್ನಡದಲ್ಲಿ. ಸೊ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ, ಮುಂದೆ ನಾವು ಕೂಡ ಆ ಲೆವೆಲ್ಗೆ ಹೋಗ್ಬೋದು. ಮತ್ತೊಂದು ಕ್ಯಾಚ್, ಪ್ರೆಷರಲ್ಲಿ ಕೆನ್ಯಾ. ತಿಕೋಲೋ ಹೆಸರು ಕೇಳಿ ನನ್ನ ಗಡಕ್ಕೆ ಬರ್ತಿದೆ. ವಾಟ್ ಈಸ್ ದಿಸ್? ಆಫ್ ಕಟರ್. ಈ ಸಾರಿ ಸಿಕ್ಸರ್. ಒಟಿಯೇನೋ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಒಂದು 6 ಹಾಗೂ ಒಂದು 4. ವೆಂಕಟೇಶ್ ಪ್ರಸಾದ್ ಅವರು ಪ್ರೆಷರಲ್ಲಿದ್ದಾರೆ. ಅವರು ಕೂಡ ನಮ್ಮ ಕರ್ನಾಟಕದವರೇ. ಸೊ ಅಂದರೆ ಗೊತ್ತಾಯಿತು, 1990ಸಲ್ಲಿ ನಮ್ಮ ಇಂಡಿಯನ್ ಫಾಸ್ಟ್ ಬೌಲಿಂಗ್ನ ನಮ್ಮ ಕರ್ನಾಟಕದವ್ರು ರೂಲ್ ಮಾಡ್ತಿದ್ರು. ಎಕ್ಸಾಂಪಲ್ ಇಲ್ಲೇ ನೀವು ಈ ಮ್ಯಾಚಲ್ಲಿ ನೋಡ್ಬೋದು. ವೆಂಕಟೇಶ್ ಪ್ರಸಾದ್, ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ಇನ್ನು ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದವ್ರು. ನಂಗೆ ಗೊತ್ತಿರೋರು ಇಷ್ಟೇ. ಬ್ಯಾಟಿಂಗಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೊಂದು ಮಿಸ್ ಬಾಲ್ ಹೋಗಿದೆ. ಒಡುಂಬೆ, ವಾಟ್ ಅ ನೇಮ್ ಮ್ಯಾನ್. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಒಡುಂಬೆ ಅವ್ರ ಸ್ಟ್ರೈಕಲ್ಲಿದ್ದಾರೆ. ಸ್ಟಾರ್ಟಿಂಗ್ ಎ ಡಿಫೆನ್ಸ್. ಸಚಿನ್ ತೆಂಡೂಲ್ಕರ್ ಮತ್ತೊಂದು ಸ್ಪೆಲ್ಲಿಂದ ಬಂದಿದ್ದಾರೆ. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಒಟಿಯೇನೋ ಅವ್ರ ಸ್ಟ್ರೈಕಲ್ಲಿದ್ದಾರೆ. ಈಗಿನ ವರ್ಲ್ಡ್ ಕಪ್ಪಲ್ಲಿ ಕೆನ್ಯಾ ಕಾಣ್ತಾನೆ ಇಲ್ಲ. ಒಂದು ಕಾಲದಲ್ಲಿ ಅಟ್ಲೀಸ್ಟ್ ಏನು ಸ್ಟ್ರಾಂಗ್ ಇರೋದಿದ್ರು ವರ್ಲ್ಡ್ ಕಪ್ಪಲ್ಲಿ ಕ್ವಾಲಿಫೈ ಆಗುವಷ್ಟು ಶಕ್ತಿ ಇತ್ತು ಅವರಿಗೆ. ಬಟ್ ಈಗೀಗ ಯಾಕೆ ಅವ್ರು ಕ್ವಾಲಿಫೈ ಆಗ್ತಿಲ್ಲ ಅಂತ ಗೊತ್ತಿಲ್ಲ. 2011 ಲಾಸ್ಟ್ ನೋಡಿದ್ದು. ಕೆನ್ಯಾ, ಕೆನಡಾ, ನೆದರ್ಲ್ಯಾಂಡ್ಸ್ ಕೂಡ ಕಾಣ್ತಿಲ್ಲ ಈಗ ವರ್ಲ್ಡ್ ಕಪ್ಪಲ್ಲಿ. ಸ್ಕಾಟ್ಲ್ಯಾಂಡ್, UAE ಅಂಥ ಟೀಮ್ಸು ಈಗ ಇನ್ನೇನೊಂದು ಚಿಗುರಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ನೋಡೋಣ ಎಷ್ಟು ದೂರ ಹೋಗ್ತವೆ ಅಂತ. ಒಂದು ಮಾತು ಹೇಳ್ತೀನಿ, ಯಾರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಈ ಸ್ಕಾಟ್ಲ್ಯಾಂಡ್ ಆಗಿರ್ಬೋದು, ಯಾವುದೇ ಒಂದು ಅಂಡರ್ ಡಾಗ್ಸ್ ಅಂತ ಟೀಮ್ ಹೇಳ್ತೀವಲ್ಲ, ಇವರೆಲ್ಲ ಏನು, ಕೆನ್ಯಾ ಕೂಡ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇವರೆಲ್ಲ ಏನು ಆ್ಯಂಡ್ ಆ್ಯಂಡ್ ಕಾಮ್ ಫಾರ್ ಸೇಕ್ಸ್, ಇವರೆಲ್ಲ ಏನು ಕ್ರಿಕೆಟ್ ಆಡೋಕ್ಕೆ ಗೊತ್ತಿಲ್ಲ ಆ ಥರ ಎಲ್ಲ ಹೇಳಿ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಯಾಕೆಂದರೆ ಹೇಳ್ತೀನಿ, ಒಂದು ಕಾಲದಲ್ಲಿ ಇಂಡಿಯಾ ಕೂಡ ಆ ಸ್ಟೇಜಲ್ಲೇ ಇತ್ತು. ಕ್ರಿಕೆಟ್ ಶಿಶು ಅಂತಲೇ ಪಾಪ್ಯುಲರ್ ಆಗಿತ್ತು ಇಂಡಿಯಾ. ಗೊತ್ತಿತ್ತ ನಿಮಗೆ? ಕಪಿಲ್ ದೇವ್ ಅವ್ರಿಗೆ ಬರೋಕ್ಕಿಂತ ಮುಂಚೆ ಕಪಿಲ್ ದೇವ ಅವ್ರು ಇರುವಾಗಲೂ ಕೂಡ ಅದೇ ಸ್ಥಿತಿಯಲ್ಲಿತ್ತು ಟೀಮ್ ಇಂಡಿಯಾ. ಈ ಆಸ್ಟ್ರೇಲಿಯನ್ಸ್ ಆಗಿರ್ಬೋದು, ಇಂಗ್ಲಿಷ್ ಮೆನ್ ಅಂಥವರೆಲ್ಲ ಭಾರಿ ಈಕಿಸ್ತಾಯಿದ್ರು ಇಂಡಿಯಾಕ್ಕೆ. ಇಟ್ಸ್ ಅನ್ ಅಂಡರ್ ಡಾಗ್ ಟೀಮ್ ಅಂತ. ನಾವೀಗ ಹೇಗೆ ಅಫ್ಘಾನಿಸ್ತಾನ, ಕೀನ್ಯಾ, ಸ್ಕಾಟ್ಲ್ಯಾಂಡ್, ನೆದರ್ಲ್ಯಾಂಡಿಗೆ ಮಾಡ್ತೀವಿ. ಸೊ ಅದೇ ಥರ ನಮ್ಮ ಇಂಡಿಯಾ ಪೊಸಿಷನ್ ಕೂಡ ಇತ್ತು. ಮತ್ತು ದೆನ್ ಯು ನೋ ವಾಟ್ ಹ್ಯಾಪೆಂಡ್ ಇನ್ 1983. ದ ರೆಸ್ಟ್ ಇಸ್ ಹಿಸ್ಟ್ರಿ. ಈಗ ಅನಿಲ್ ಕುಂಬ್ಳೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. 6 overs ಆಗಿದೆ. ರಶೀದ್ ಖಾನ್ ಬೌಲಿಂಗ್ ಸ್ಟೈಲ್ ಅನಿಲ್ ಕುಂಬ್ಳೆ ಅವ್ರದ್ದು. ಸ್ಟಾರ್ಟಿಂಗ್ಗೆ 4 runs ಬಿಟ್ಟಿದ್ದಾರೆ. ಫೀಲ್ಡ್ ಚೇಂಜ್ ಮಾಡುವ ಅಗತ್ಯ ಇದೆ ಈಗ. ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ. ಈಗ ಗ್ಯಾಪಲ್ಲಿ ಹೊಡಿತಿದ್ದಾರೆ.
ಪ್ರೆಷರ್. ನಮ್ಮ ಮತ್ತೋರ್ವ ಕನ್ನಡಿಗ ಅನಿಲ್ ಕುಂಬ್ಳೆ ಅವರು ಈಗ ಕಿಂಗ್ಸ್ 11 ಪಂಜಾಬ್ನ ಹೆಡ್ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಮೊದಲು RCB ಟೀಮಲ್ಲಿದ್ದರು ಆ್ಯಸ್ ಎ ಪ್ಲೇಯರ್ ಹಾಗೂ ಆ್ಯಸ್ ಎ ಕೋಚ್. ಆಮೇಲೆ ಮುಂಬೈ ಟೀಮಿಗೆ ಹೋದರು. ಮತ್ತು ಈಗ ಕಿಂಗ್ಸ್ 11 ಪಂಜಾಬ್ ಅಲ್ಲಿ ಇದ್ದಾರೆ. ಅಲ್ಲಿ ಕೂಡ ಕನ್ನಡಿಗರ ಹಾವಳಿ ಅಂತಲೇ ಹೇಳ್ಬೋದು. ಕಿಂಗ್ಸ್ 11 ಪಂಜಾಬ್ ಟೀಮಲ್ಲಿ KL ರಾಹುಲ್, ಕರುಣ್ ನಾಯರ್, ಮಯಾಂಕ್ ಅಗರ್ವಾಲ್, ಕೃಷ್ಣಪ್ಪ ಗೌತಮ್. ಗಾಳಿಯಲ್ಲಿ ಚೆಂಡು ಜಸ್ಟ್ ಮತ್ತೊಂದು ಮಿಸ್ ಟೈಮ್, ಮತ್ತೊಂದು 6. ಡ್ರಿಫ್ಟರ್ ನೋಡುವ ಈಗ. ಮತ್ತೊಂದು ಮಿಸ್ ಬಾಲ್. ನೋಡೋಣ ಈಗ ಏನಾಗುತ್ತೆ ಅಂತ. 100 ಹೋಗೋ ಸಾಧ್ಯತೆ ಕಾಣ್ತಾ ಇದೆ. ಆ್ಯಂಡ್ ಮತ್ತೊಂದು 6. ಈಗ ವೆಂಕಟೇಶ್ ಪ್ರಸಾದ್ ಅವ್ರನ್ನ ಇಳಿಸುವ ಅಕ್ಕಡಕ್ಕೆ. ಪ್ರೆಷರ್ ಇದೆ. ಓಡುಂಬೆ ಗಾಳಿಯಲ್ಲಿ ಚೆಂಡು ಆ್ಯಂಡ್ ಇಟ್ ಫಾಲ್ಸ್ ಸೇಫ್ಲಿ. ಫಿಫ್ಟಿ ಪಾರ್ಟ್ನರ್ಶಿಪ್ ಕೂಡ ಬಂದಿದೆ. ಆಫ್ ಕಟ್ಟರ್ ಹಾಕೋ ಪ್ರಯತ್ನ. ಆ್ಯಂಡ್ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ದ್ಯಾಟ್ ಗೋನ್ ಫಾರ್ 6. ಫಿಫ್ಟಿ ಬ್ರಿಂಗ್ಸ್ ಅಪ್ ಫಾರ್ ಒಚಿಯೇನೋ. ಅವರಿಗೆ 50 ಬಂದಿದೆ. ಗಾಳಿಯಲ್ಲಿ ಚೆಂಡು. ಜಸ್ಟ್ ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ಈಗ ನೋಡೋಣ ಏನು ಮಾಡ್ತಾರೆ ಅಂತ. ಉಳುಂಬೆ ಅವರು ಸ್ಟ್ರೈಕಲ್ಲಿದ್ದಾರೆ. ಆ್ಯಂಡ್ ದ್ಯಾಟ್ ಸೇಫ್. ಸಿಂಗಲ್. 20 ಓವರ್. ಅನಿಲ್ ಕುಂಬ್ಳೆ ಅವರು ಟು ಕಂಟಿನ್ಯೂಸ್ ಓವರ್. That's 6. ಪರ್ಫೆಕ್ಟ್ ಬಾಲಿಗೆ 6 ಹೊಡೆದಿದ್ದಾರೆ. ಆ್ಯಂಡ್ ದ್ಯಾಟ್ಸ್ ಗಾನ್. ಒಟ್ಟಿಯೋನು ಅವ್ರು ಹೋಗಿದ್ದಾರೆ. ನೋಡೋಣ ಈಗ ಯಾರು ಬರ್ತಾರೆ ಅಂತ. ಮೋದಿ. ಓ ಮೈ ಗಾಡ್. ಮೋದಿ ಅವರು ಯಾವ ಕೆನ್ನೆ ಕಾಡಿದ್ದಾರೆ. And that's gone for 6. ಈಗ ನೋಡೋಣ ಏನಾಗುತ್ತೆ ಅಂತ. ಉಡುಂಬೆ ಅವರು ತುಂಬ. And that's gone for 4 again.
ಫ್ಲಿಪ್ಪರ್ ಹಾಕೋ ಪ್ರಯತ್ನ. ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ಎಕ್ಸ್ಪೆನ್ಸಿವ್ ಆಗಿದ್ದಿದ್ದು. ಆ್ಯಂಡ್ 2 ರನ್ಸ್ ಬರ್ತಾರೆ. Just to the fielder and they get a single. Jagal Srinath to end the over now, to end the things off. ಅವ್ರು ಬಂದಿದ್ದಾರೆ ನೋಡೋಣ. ಮಿಸ್ ಹೊಡೆದಿದೆ. ಫಸ್ಟ್ ಓವರ್ ಓನ್ಲಿ 3 runs, that's gone. And this time it's a 6. ಈಗ ನೋಡಿ ಏನಾಗುತ್ತೆ ಅಂತ. ಬ್ಯಾಕ್ ಟು ಬ್ಯಾಕ್ 6s. ಮೋದಿ ಅವರು ಬಂದಿದ್ದಾರೆ ಈಗ ಅಖಾಡಕ್ಕೆ. ನೋಡೋಣ ಹೇಗೆ ಆಡ್ತಾರೆ ಅಂತ. ಬ್ಯಾಕ್ ಫುಟ್ ಡಿಫೆನ್ಸ್ ಫಸ್ಟ್ ಬಾಲಿಗೆ. ನೋಡೋಣ ಯಾರ್ಕರ್ ಹಾಕೋ ಪ್ರಯತ್ನ. That gone for 4. ನೋಡೋಣ ಈಗ ಮತ್ತೊಂದು. ಆ್ಯಂಡ್ ಇಟ್ಸ್ ಗಾನ್. ಒನ್ 130 for 4. ಕೆನ್ಯಾ 131 ಬೇಕು. ತೆಂಡೂಲ್ಕರ್ ಹಾಗೂ ನವಜೋತ್ ಸಿಂಗ್ ಸಿದ್ದು. ಆದಷ್ಟು ಬೇಗ ಮ್ಯಾಚ್ ಮುಗಿಸ್ಬೇಕು. ಈಗ ಯಾವ ಕ್ಯಾಮಲ್ಲಿದೆ? ಈ ಕ್ಯಾಮಲ್ಲ ಇದೆಯಾ? ಸರಿ, ನಾನು ಪ್ರೋ ಕ್ಯಾಮಲ್ ಮೋಡಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಈ ಥರ ಬಾಲ್ ಹಾಕ್ತಿದ್ದಾರೆ. ತೆಂಡೂಲ್ಕರ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಮಿಸ್ ಆಗಿದೆ. ಈಗ ನೋಡೋಣ. ಆ್ಯಂಡ್ that gone for 6. ಸಚಿನ್ ತೆಂಡೂಲ್ಕರ್ ಅವರು 6 ಹೊಡೆದಿದ್ದಾರೆ. ದ ಗಾಡ್ ಆಫ್ ಕ್ರಿಕೆಟ್. And that's gone for 4. ಅದ್ಭುತವಾದ ಸ್ಟಾರ್ಟ್ ಸಿಕ್ಕಿದೆ ಟೀಮಿಗೆ. Back to back boundaries by Sachin Tendulkar. And that's 4 again. ಬಿಟ್ಬಿಡ್ತೀವ ನಾವು? ಗುಡುಗು ಸೌಂಡ್ ಕೇಳ್ತಾ ಇದೆ.
ಆ್ಯಂಡ್ ಆರ್ ಅಲಿ ಅವ್ರು ಬಂದಿದ್ದಾರೆ, ನೋಡೋಣ. ಸಚಿನ್ ತೆಂಡೂಲ್ಕರ್ ಅವರಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಅವ್ರು ಹೋಗಲಿಲ್ಲ ಇಲ್ಲಿ. ಈ ಥರ ಬಾಲ್ ಹಾಕೋ ಪ್ರಯತ್ನ, ಗಾಳಿಯಲ್ಲಿ ಚೆಂಡು, ಆ್ಯಂಡ್ ಇಟ್ಸ್ ನಾಟ್ ಔಟ್. ನವಜೋತ್ ಸಿಂಗ್ ಸಿದ್ದು ಅವರಿದ್ದಾರೆ ಈಗ ಸ್ಟ್ರೈಕಲ್ಲಿ. ಆ್ಯಂಡ್ ಅವ್ರು ಬ್ಯಾಲೆನ್ಸ್ ಬ್ಯಾಟ್ಸ್ಮನ್, ಅದಕ್ಕೆ ಟೈಮಿಂಗ್ ಮಾಡೋಕ್ಕೆ ಸರಿ ಆಗ್ತಿಲ್ಲ ಈಗ. ಗುಡ್ ಓವರ್, ಓನ್ಲಿ 1 ಬೌಂಡ್ರಿ. ಮತ್ತೊಂದು ಡಾಟ್ ಬಾಲ್, ಪ್ರೆಷರ್. That's gone. Obviously, ಪ್ರೆಷರಲ್ಲಿದ್ದರು. He has to go. ಡಿಫೆನ್ಸಿವ್ ಬ್ಯಾಟ್ಸ್ಮನ್ ಮಾಂಜ್ರೇಕರ್ ಅವರು, ಅಜರುದ್ದೀನ್ ಅವರು ಬಂದಿದ್ದಾರೆ ಈಗ. ಆ್ಯಂಡ್ ತೆಂಡೂಲ್ಕರ್ ಅವರು ಮತ್ತೊಮ್ಮೆ ಸ್ಟ್ರೈಕಲ್ಲಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ. Gone for 4. ನೋಡೋಣ ಈಗ ಏನು ಮಾಡ್ತಾರೆ ಅಂತ. Gone for 4 once again. Back foot lock to the offside. $97 runs in 46 balls. This is something interesting now. And that's 4 more. Let's see what is happening now. What will happen? That's 4 more. And 4th, 5th consecutive boundaries. Let's see what's gonna happen now. He gets double to finish the things off. ಅಜರುದ್ದೀನ್ ಕ್ಯಾಪ್ಟನ್ ಶೈಕಿ ಬಂದಿದ್ದಾರೆ, ನೋಡಿ ಏನು ಮಾಡ್ತಾರೆ ಅಂತ. ಸರಿಯಾಗಿ ಕನೆಕ್ಟ್ ಮಾಡಲಿಲ್ಲ ಆ್ಯಂಡ್ ದೇ ಗೆಟ್ ಡಬಲ್.
4 more. And that's gone. ಮೊಹಮ್ಮದ್ ಅಜರುದ್ದೀನ್ ಅವರು ಡಿಪಾರ್ಚರ್ ಮಾಡ್ತಿದ್ದಾರೆ ಈಗ. ಯಾರನ್ನ ಸಂಜಯ್ ಮಾಂಜ್ರೇಕರ್ ಅವ್ರನ್ನ ಕರೆಸುವ. ಡಿಫೆನ್ಸಿವ್ ಬ್ಯಾಟ್ಸ್ಮನ್ ತೆಂಡೂಲ್ಕರ್ ಅವರು ಇದ್ದಾರೆ, ಒಳ್ಳೆ ಫಾರ್ಮಲ್ಲಿ ಕಾಣ್ತಿದ್ದಾರೆ. ನೋಡೋಣ ಮತ್ತೆ ಫಸ್ಟ್ ಬೌನ್ಸ್ ವಾರ್ನಿಂಗ್ ಬಂದಿದೆ. ರಿಸ್ಕಿ ಶಾಟ್, ನೋಡೋಣ ಈಗ ಏನಾಗುತ್ತೆ ಅಂತ. $54 for 2, 77 from 37. And that's gone for 6. Much needed breakthrough for Team India. And 50 for Tendulkar. 4 9s and 2 6s. A Kareem. ಮಾಂಜ್ರೇಕರ್ ಅವರು ಡಿಫೆನ್ಸಿವ್ ಬ್ಯಾಟ್ಸ್ಮನ್, ಸಿಂಗಲ್ಸೇ ಡಬಲ್ಸ್ ಎಲ್ಲ ಮ್ಯಾನೇಜ್ ಮಾಡಬೇಕೀಗ. ನೋಡೋಣ ಈಗ. That's gone for 4. $67 needed from 35. ಈ ಸರಿ ಕನೆಕ್ಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ದೇ ಗೆಟ್ ಸಿಂಗಲ್. ನೋಡೋಣ ಈಗ. ತೆಂಡೂಲ್ಕರ್ ಅವರು ಸ್ಟ್ರೈಕಲ್ಲಿದ್ದಾರೆ. ಬ್ಯೂಟಿಫುಲ್ ಶಾಟ್ ಆ್ಯಂಡ್ ದೆನ್ ದ್ಯಾಟ್ಸ್ ಗಾನ್ ಫಾರ್ 4. ಲಾಂಗ್ ಆಫ್ ಬೌಂಡ್ರಿ ಹೊಡೆದಿದ್ದಾರೆ. 62 of 33. ಹಿಂದೆ ಫೀಲ್ಡರೆಲ್ಲ ಹಿಂದೆ ಹೊಡೆಯೋ ಪ್ರಯತ್ನ ಮಾಡೋ ಈಗ. ಮಿಸ್ ಟೈಮ್ ಆಯಿತು. ಈಗ ನೋಡೋಣ. And that's gone for 4 once again. ಸಚಿನ್ ತೆಂಡೂಲ್ಕರ್ ಒಬ್ಬರೇ ಡಾಮಿನೇಟ್ ಮಾಡ್ತಿದ್ದಾರೆ ಮ್ಯಾಚಲ್ಲಿ. ಗಾಡ್ ಆಫ್ ಕ್ರಿಕೆಟ್. ಇದು ಯಾವ ಟೈಪ್ ಡೆಲಿವರಿ ಅಂತ ಗೊತ್ತಿಲ್ಲ ನನಗೆ. ಮಿಸ್ ಆಗಿದೆ ಆ್ಯಂಡ್ ದೇ ಗೆಟ್ ಸಿಂಗಲ್. ಉಡುಂಬೆ ಅವ್ರು ಬಂದಿದ್ದಾರೆ ಬಾಲ್ ಮಾಡೋಕ್ಕೆ. ತೆಂಡೂಲ್ಕರ್ ಅವರು ಸ್ಟ್ರೈಕಲ್ಲಿದ್ದಾರೆ. ಆ್ಯಂಡ್ ವಾಟ್ ಅ ವೆಲ್ಕಮ್ ಬೌಂಡ್ರಿ ಫಾರ್ ಉಡುಂಬೆ. ಇವತ್ತು 100 ಕಂಪ್ಲೀಟ್ ಆಗ್ಬೋದಾ ಸಚಿನ್ ತೆಂಡೂಲ್ಕರ್ ಅವ್ರದ್ದು? Now let's see. Tendulkar on 66. Straight to the man. ವೈಡ್ ಹೋಗುತ್ತೆ ಇದು. ಸಿಂಗಲ್ ಬಂದಿದ್ದಾರೆ. $50 runs in 27 balls. Can he make it?
ಸಚಿನ್ ತೆಂಡೂಲ್ಕರ್ ಮಿಸ್ ಆಗಿದೆ ಸರಿ. ಫೀಲ್ಡಿಂಗ್ ಕೂಡ ಟೈಟ್ ಆಗಿ ಕಾಣ್ತಿದೆ. They get double. ಬಿಡೋದು ಒಳ್ಳೆಯದಿದೆ. Still 4 overs to go. 48 of 24. ಕರೀಮ್ ಅವ್ರು ಮತ್ತೆ ಬಂದಿದ್ದಾರೆ ಅಟ್ಯಾಕಲ್ಲಿ ಆ್ಯಂಡ್ ಹಿ ಮಿಸ್ಸಸ್ ಇಟ್. And we need now ಅಂದರೆ ಕರೋ ಶೈಗಳಿದ್ದಾರೆ ನೋಡಿ ಏನು ಮಾಡ್ತಾರೆ ಅಂತ. ಆ್ಯಂಡ್ ದ್ಯಾಟ್ಸ್ ಗೌನ್ ಫಾರ್ 4 ದಿಸ್ ಟೈಮ್. ಹಾರ್ಡ್ ಮೋಡ್ ಇದು, ಗೊತ್ತಿಲ್ಲ ಅಂದರೆ ಈಸಿ ಮೋಡ್ ಥರ ಅನಿಸ್ತಾ ಇದೆ. ಹಾರ್ಡ್ ಮೋಡ್ ಆಡಿ ಓಕೆ ಲೆಟ್ಸ್ ಸಿ ವಾಟ್ಸ್. ಸರಿ, ರೆಡಿ ಇರಲಿಲ್ಲ. ಹಾರ್ಡ್ ಮೋಡ್ ಆಡಿ ಒಂದು ಒಳ್ಳೆ ಅಭ್ಯಾಸ ಆಗಿದೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೋಡ್ ಟ್ರೈ ಮಾಡ್ಬೇಕು ನಾವು. ಆ್ಯಂಡ್ ದೇರ್ ಇಸ್ ಅ ಫೀಲ್ಡರ್. 41 needed from 19. It's going to be thrilling. ಸಚಿನ್ ತೆಂಡೂಲ್ಕರ್ ಅವ್ರು ಸ್ಟ್ರೈಕಲ್ಲಿದ್ದಾರೆ ಈಗ. ಮತ್ತೊಂದು 4ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಈಗ? ಆ್ಯಂಡ್ ಎಸ್, ಸಚಿನ್ ತೆಂಡೂಲ್ಕರ್ ಇದ್ದಷ್ಟು ವಿನ್ನಿಂಗಿಗೆ ಹತ್ರ ಹೋಗ್ತಿದ್ದೀವಿ ನಾವು. ಎಸ್ ಟಿಕೋಲೋ ಬಂದಿದ್ದಾರೆ ಈಗ ಬೌಲಿಂಗ್ ಅಟ್ಯಾಕಿಗೆ. ಲೆಟ್ ಸಿ ವಾಟ್ ಈಸ್ ಗೋಯಿಂಗ್ ಟು ಡೂ. ಮಾಂಜ್ರೇಕರ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಒಳ್ಳೆ ಟಚ್ಚಲ್ಲಿದ್ದಾರೆ ಈಗ ಮಾಂಜ್ರೇಕರ್ ಅವರು. ಕಪಲ್ ಆಫ್ 4 ಹೊಡೆದು ಈಗ ಸ್ವಲ್ಪ ರಿಸ್ಕಿ ಇದೆ ಗೇಮು, ನೋಡೋಣ. ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 6. Tendulkar, the one-man army, taking the game. See what's gonna happen now. And that's gone for 4. And it's a 50 partnership. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿತ್ತು, ಇರಲಿ. ಈಗ ನೋಡೋಣ ಈಗ ಏನಾಗುತ್ತೆ ಅಂತ ಗೇಮ್. ಆ್ಯಂಡ್ ತೆಂಡೂಲ್ಕರ್ ಆನ್ 83. ಕನೆಕ್ಟ್ ಮಾಡಲ, ಸರಿ. 2 runs ಪಕ್ಕ ಬೇಕು, ಪಕ್ಕ. ತಿಂದು ಬಿಸಾಕಿದ್ದಾರೆ ತೆಂಡೂಲ್ಕರ್ ಒಬ್ಬರೇ ಈ ಗೇಮನ್ನು. ಆ್ಯಂಡ್ ವೇರ್ಸ್ ಗೋನ ಗೋ ನಾವ್, ನೀವು ನೋಡಿಬೋದಾ? Oh shit, no man. ಯುನೀಕ್ ಶಾಟ್ ಟ್ರೈ ಮಾಡೋಕ್ಕೋಗಿ ತೆಂಡೂಲ್ಕರ್ ಅವರು ಔಟ್ ಆಗಿದ್ದಾರೆ. 85-31. ವಿನೋದ್ ಕಾಂಬ್ಳಿ ಅವ್ರು ಬಂದಿದ್ದಾರೆ. ಕಷ್ಟ
ಆಗ್ತಾ ಇದೆ ಈಗ ಮ್ಯಾಚ್. ಸ್ವಲ್ಪ ಹೇಳಬೇಕು ಅಂದರೆ 2 ರನ್ಸಲ್ಲಿ ಮ್ಯಾನೇಜ್ ಆಗಬೇಕೀಗ. One out 9 for 3. ಮಾಂಜ್ರೇಕರ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಈಗ ನೋಡೋಣ, ಪ್ರೆಷರ್ ಇದೆ ಅವ್ರ ಮುಂದೆ, ಹಿಂದೆ ಹೊಡೆಯೋ ಚಾನ್ಸ್ ಸಾಧ್ಯತೆ ಇದೆ. ಫೀಲ್ಡರ್ ಇಲ್ಲ ಯಾರು. ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 4. And this makes the match more thrilling. India to win 18 of 11. Oh my god, what's going now? What's going to happen now? Double bega. ಬೇರೆ ಚಾನ್ಸ್ ಇಲ್ಲ, ರಿಸ್ಕ್ ತಗೊಳ್ಳೇಬೇಕು. ಪ್ರೆಷರಲ್ಲಿದೆ ಟೀಮ್ ಇಂಡಿಯಾ. ಗೆಟ್ ಡಬಲ್. ಬೌನ್ಸರ್ ಹಾಕೋ ಪ್ರಯತ್ನ ಈಗ, ನೋಡೋಣ ಏನಾಗುತ್ತೆ ಅಂತ. They get double as well. First bounce. ವಾರ್ನಿಂಗ್ ಕೂಡ ಬಂದಿದೆ, ನೋಡೋಣ ಈಗ. ಹಿಂದೆ ಹೊಡೆಯೋ ಪ್ರಯತ್ನ, ಬ್ಯಾಕ್ ಫುಟ್ಟಲ್ಲಿ ಟಾಪ್ ಎಡ್ಜ್ ಆಗಿದೆ. ಆ್ಯಂಡ್ ದೇ ಗೆಟ್ ಡಬಲ್. Brilliant running between the wickets. 10 runs in 7 balls. Oh shit. And they get 2 as well. 8 runs in 6 balls. 8 runs they need from the last over. ಟಿಕೋಲ್ ಅವರು ಬಂದಿದ್ದಾರೆ. ಸ್ಟಾರ್ಟಿಂಗ್ಗೆ ಬೌನ್ಸರ್ ಹಾಕೋ ಪ್ರಯತ್ನ, ನೋಡೋಣ. ಕಾಂಬ್ಳಿ ಅವರು ಇದ್ದಾರೆ ಸ್ಟ್ರೈಕಲ್ಲಿ. ಆ್ಯಂಡ್ 2 ರನ್ಸ್ ಬರ್ತಾರೆ. ಎಸ್, 6 runs needed from 5. ಸಿಕ್ಸ್ ರನ್ಸ್ ನೀಡೆಡ್ ಫ್ರಮ್ 5. ಬೇಗ ಮುಗಿಸ್ಬಿಡೋಣ. ಮತ್ತೆ ಬೌನ್ಸರ್ ಹಾಕೋ ಪ್ರಯತ್ನ. ಆ್ಯಂಡ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ ನೌ. ಪ್ರೆಷರ್. 6 runs from 4 balls. 2 run ಬೇಕೇ ಬೇಕೀಗ ಪ್ರತಿ ಬಾಲಿಗೆ. ವಾಟ್ಸ್ ಹ್ಯಾಪ್ನಿಂಗ್? ವಿನೋದ್ ಕಾಂಬ್ಳಿ ಅವರು ಏನು ಮಾಡ್ತಿದ್ದಾರೆ ಇಲ್ಲಿ? ಶಿಟ್ ಮ್ಯಾನ್, ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಐ ಥಿಂಕ್ ಮ್ಯಾಚ್ ಹೋಯ್ತು. ದ್ಯಾಟ್ಸ್ ಗಾನ್ ಫಾರ್ 4. 2 runs ಬೇಕೀಗ ಅಷ್ಟೇ. 1 ಬಾಲಿಗೆ 1 run ತಗೊಂಡ್ರೆ ಸಾಕು. 1 run ತೊಗೊಂಡ್ರೆ ಟ್ರೈ ಆಗುತ್ತೆ. 2 ಅಲ್ಲ, 3 run ಬೇಕು. ಶೆಟ್ ಹೊಡಿಬೋದೀಗ, ನೋಡೋಣ. ಅಲ್ಲಿ ಫೀಲ್ಡರ್ ಇಲ್ಲ. ಆ್ಯಂಡ್ ದೇ ಗೆಟ್ 2 run ಕಂಫರ್ಟೇಬಲಿ. 2 run ಬೇಕಾಗಿತ್ತು. ಇಂಡಿಯಾ ವಿನ್ ಬೈ 7 wickets. ನೋಡಿರ್ಬೋದು, ಒಂದು ಥ್ರಿಲ್ಲಿಂಗ್ ಮ್ಯಾಚ್ ವಿನ್ ಆಗಿದೆ. 1 ball ಲೆಫ್ಟ್. ಸಚಿನ್ ತೆಂಡೂಲ್ಕರ್ ಅವರು 85 ಮಾಡಿದ, ಅವರೇ ಮ್ಯಾನ್ ಆಫ್ ದ ಮ್ಯಾಚ್. ಆ್ಯಂಡ್ ಸಿಗ್ತೀನಿ ಇನ್ನಷ್ಟು ಮುಂದಿನ ಮ್ಯಾಚ್ಗಳಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮುಂದೆ ಈ ಥರ ಥ್ರಿಲ್ಲಿಂಗ್ ಮ್ಯಾಚಸ್
ಬರ್ತವೆ ಇರ್ತವೆ. ಸೊ ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಜೈ ಹಿಂದ್, ವಂದೇ ಮಾತರಂ.